ಈ ರೇಸಿಂಗ್ ಕಾರ್ ಟಾಯ್ ಬಂದ್ಬಿಟ್ಟು 4 ವೀಲ್ ಡ್ರೈವ್ ವಿತ್ ಕ್ರ್ಯಾಬ್ ವಾಕಿಂಗ್ ಕೂಡ ಕೊಡ್ತಾ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಕಾರ್ ಟಾಯ್ ನಾನು ಇಲ್ಲಿ ತನಕ ಬೈ ಮಾಡಿದ್ರಲ್ಲಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವೊಂದು ಕ್ರೇಜಿ ಆದ 4 ವೀಲ್ ಡ್ರೈವ್ RC ಕಾರ್ ಟಾಯ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೇವೆ. ಇದು ಬಂದು 4 ವೀಲ್ ಡ್ರೈವ್ ಕಾರು. ಇದರಲ್ಲಿ ಮಲ್ಟಿಪಲ್ ಫಂಕ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ. ಈ ಕಾರಲ್ಲಿ ನಿಮಗೆ ಮ್ಯೂಸಿಕ್ ಪ್ಲೇ ಮಾಡಿ ಸ್ಮೋಕ್ಸ್ ಥ್ರೋ ಮಾಡುತ್ತೆ ಬ್ಯಾಕ್ ಸೈಡಿಂದ. ಪ್ಲಸ್ ನಿಮಗೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ಗೈರೋ ಕಂಟ್ರೋಲರ್ ಇದೆ. ಸೊ ನಿಮಗೆ ಹ್ಯಾಂಡ್ ಗೇಷಸ್ದಲ್ಲಿ ಒಂದು ರಿಮೋಟ್ ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ ಗೇಷಸ್ ಕಂಟ್ರೋಲ್ ಮಾಡ್ತಾ ನಿಮಗೆ ಈ ಕಾರ್ನ ಕಂಟ್ರೋಲ್ ಮಾಡ್ಬೋದು. ಪ್ಲಸ್ ಇದರಲ್ಲಿ ನಿಮಗೆ ರಿಮೋಟ್ ಕಂಟ್ರೋಲರ್ ಕೂಡ ಕೊಡ್ತಾ ಇದ್ದಾರೆ, ವೈರ್ಲೆಸ್. ಆ ರಿಮೋಟ್ ಕಂಟ್ರೋಲರ್ ಬಂದುಬಿಟ್ಟು ಅಪ್ ಟು 25 ಮೀಟರ್ಸ್ ಲಾಂಗ್ ತನಕ ಕನೆಕ್ಟಿವಿಟಿ ಇದೆ. ಹಾಗಿದ್ರದ್ದು ಕಾರಿದು ಟಾಪ್ ಸ್ಪೀಡ್ ಬಂದುಬಿಟ್ಟು 20 km/h ಸ್ಪೀಡ್ ಆಗಿದೆ ಈ ಕಾರು. ಪ್ಲಸ್ ನಿಮಗೆ ಇದರಲ್ಲಿ ಮಲ್ಟಿಪಲ್ ಫಂಕ್ಷನ್ಸ್ ಇದೆ. ಟ್ರಿಪ್ಪಿಂಗ್ ಆಗಿರಲಿ, 360 ರೊಟೇಷನ್ಸ್ ಆಗಿರಲಿ, ತುಂಬಾ ಫಂಕ್ಷನಾಲಿಟಿ ಇದೆ. ಹಾಗೆ ಕ್ರ್ಯಾಬ್ ವಾಕಿಂಗ್ ಕೂಡ ಕೊಡ್ತಾ ಇದ್ದಾರೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಇವತ್ತು ನಾವು ವಿಡಿಯೋದಲ್ಲಿ ಈ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ, ಹಾಗೆ ಇದ್ರದ್ದು ರಿವ್ಯೂ ಕೂಡ ಕೊಡಲಿಕ್ಕೆ. ಸೊ ಇನ್ನೂ ತಡ ಮಾಡೋದು ಬೇಡ, ಇವತ್ತು ನಾವು ವಿಡಿಯೋದಲ್ಲಿ ಈ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಮಾತಾಡೋಣ. ನಮ್ಮದು ರಿಮೋಟ್ ಕಾರ್ ಟಾಯ್ ಇದೆ ನೋಡಿ. ಇದರ ಕ್ವಾಲಿಟಿ ಬಂದು ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿದೆ. ಇದು ತುಂಬ ಲೈಟ್ ವೆಯ್ಟ್ ಅಂತಲ್ಲ, ಒಂದು ಮಿಡ್ ಲೆವೆಲ್ ಒಂದು ಥರ ಕ್ವಾಲಿಟಿ ಫೀಲ್ ಆಗುತ್ತೆ ಟಚ್ ಮಾಡಿದ ತಕ್ಷಣ. ಟೈರ್ಸ್ ಬಂದುಬಿಟ್ಟೆಲ್ಲ ರಬ್ಬರ್ ಫಿನಿಶಿಂಗಲ್ಲಿದೆ. ಸೈಡಿಗೆ ಬಂದರೆ ಆನ್ ಆಫ್ ಬಟನ್ಸ್ ಕೊಟ್ಟಿದ್ದಾರೆ. ಹಾಗೆ ಒಂದು ಸ್ಮೋಕ್ ಫ್ಲೇಮಿಂಗ್ ಇದರದ್ದು ಎಂಡಲ್ಲಿ ಥ್ರೋ ಮಾಡ್ತದೆ. ಭಾರಿ ಚೆನ್ನಾಗಿದೆ ಅದು ಬಂದು. ನಿಮಗೆ ಈ ಕಾರ್ ಸ್ಪೆಷಾಲಿಟಿ ಇನ್ನೊಂದು ಏನಂತಂದರೆ, ನಿಮಗೆ ಇದನ್ನು ಈ ಥರನೂ ಓಡಿಸ್ಬೋದು, ಹಾಗೆ ರಿವರ್ಸ್ ಕೂಡ ಓಡಿಸ್ಬೋದು. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ತುಂಬಾ ಚೆನ್ನಾಗಿದೆ ಫಂಕ್ಷನಾಲಿಟಿ. ಹಾಗೆ ಈ ವಾಚ್ ಕಂಟ್ರೋಲ್ ಬಂದುಬಿಟ್ಟು ಆನ್ ಆಫ್, ಹಾಗೆ ಇರೋದು ಮಲ್ಟಿಪಲ್ ಫಂಕ್ಷನಾಲಿಟಿ ಸೇಮ್ ಅದೇ ಥರ. ಏನೆಲ್ಲ ಇವಾಗ ನಿಮಗೆ ವಾಚಲ್ಲಿ ಕೊಟ್ಟಿದ್ದಾರೆ ಅದೇ ಫಂಕ್ಷನಾಲಿಟಿ ನಿಮಗೆ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ಬೋದು. ಪ್ಲಸ್ ಒಂದು ನಮಗೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ನಮಗೆ ಇದನ್ನು ಚಾರ್ಜಿಂಗ್ ಮಾಡಬೇಕಾದ್ರೆ ಸ್ಕ್ರೂ ಥ್ರೋ ಓಪನ್ ಮಾಡಿಬಿಟ್ಟು ಒಳಗಡೆ ಬ್ಯಾಟ್ರಿ ಫಿಕ್ಸ್ ಆಗಿರುತ್ತೆ. ಇದು ಡಿಟ್ಯಾಚ್ ಮಾಡಿಬಿಟ್ಟು ಚಾರ್ಜ್ ಮಾಡಬೇಕಾಗುತ್ತೆ. ನಾನು ತೋರಿಸ್ತೀನಿ ನಿಮಗೆ ಇದನ್ನು ಯಾವ ಥರ ಡಿಟ್ಯಾಚ್ ಮಾಡಿಬಿಟ್ಟು ಚಾರ್ಜ್ ಮಾಡೋದಂತ. ಒಳಗಡೆ ಬ್ಯಾಟ್ರಿ ಇದೆ ನೋಡಿ. ಈ ಬ್ಯಾಟ್ರಿನ ಈ ಥರ ತೆಗೆದ್ಬಿಟ್ಟು ಇಲ್ಲೊಂದು ಸ್ಮಾಲ್ ಕನೆಕ್ಷನ್ ಕೇಬಲ್ ಕೊಟ್ಟಿದ್ದಾರೆ. ಇದನ್ನ ಡಿಟ್ಯಾಚ್ ಮಾಡಿಬಿಟ್ಟು ಈ ಕೇಬಲ್ ಕನೆಕ್ಟ್ ಮಾಡಿಬಿಟ್ಟು ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಲ್ಲಿ ಅಪ್ ಟು 1 hour ಮ್ಯಾಕ್ಸಿಮಮ್ ಚಾರ್ಜ್ ಮಾಡಿ ಸಾಕು. ನಿಮಗೆ 1 day 2 day ಥರ ಯೂಸ್ ಮಾಡಿಕೊಳ್ಬೋದು ಈ ಕಾರ್ನ. ಇದರ ಬ್ಯಾಟ್ರಿ ಬ್ಯಾಕಪ್ ಬಂದು ಕೂಡ ತುಂಬಾ ಚೆನ್ನಾಗಿದೆ. ಅದು ಬಿಟ್ಟು ರಿಮೋಟ್ ಬಂದರೆ ನಿಮಗೆ ರಿಮೋಟಿಗೆ 2 ಬ್ಯಾಟ್ರೀಸ್ನ ನೀವು ಹಾಕಬೇಕಾಗುತ್ತೆ. ಸೊ ಈ ಥರದ್ದು ನಿಮಗೆ 2 ಬ್ಯಾಟ್ರೀಸ್ನ ನೀವು ರಿಮೋಟ್ ಕಂಟ್ರೋಲಿಗೆ ಹಾಕಬೇಕಾಗುತ್ತೆ. ವಾಚ್ ಕಂಟ್ರೋಲಿಗೆ ಕೂಡ ಬೈ ಡಿಫಾಲ್ಟಾಗಿ ನಮಗೆ ಬ್ಯಾಟ್ರಿ ಕೊಟ್ಟಿರ್ತಾರೆ. ಈ ಥರದ್ದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಯೂಸ್ ಮಾಡಿಬಿಟ್ಟು ಕನೆಕ್ಟ್ ಮಾಡಬೇಕಾಗ್ತದೆ. ಸೊ ಎಲ್ಲ ಫಿನಿಶ್ ಆಯಿತು. ಇವಾಗ ನಾವಿವಾಗ ಈ ಕಾರ್ನ ಟರ್ನ್ ಆನ್ ಮಾಡಬೇಕಾದ್ರೆ ಸೈಡಲ್ಲಿ ಒಂದು ನಮಗೊಂದು ಆನ್ ಬಟನ್ ಕೊಟ್ಟಿದ್ದಾರೆ. ಸೊ ಇದನ್ನ ಈ ಥರ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ಬಂದುಬಿಟ್ಟು ವಾಟರ್ ಸ್ಪ್ರೇ ಕೂಡ ಮಾಡ್ತಾ ಇದೆ. ಸೊ ಇದು ಸ್ಪೀಡ್ ಅಡ್ಜಸ್ಟ್ಮೆಂಟ್ ಬಟನ್ಸ್, ಹಾಗಿದ್ದು ಲೆಫ್ಟ್ ರೈಟ್ ಟರ್ನಿಂಗ್ ಬಟನ್ಸ್. ಪ್ಲಸ್ ಓಕೆ, ಇದು ಕ್ರ್ಯಾಬ್ ವಾಕಿಂಗ್ ಬಟನ್ ಕೊಟ್ಟಿದ್ದಾರೆ. ಕ್ರ್ಯಾಬ್ ವಾಕಿಂಗ್ ಲೆಫ್ಟ್, ಕ್ರ್ಯಾಬ್ ವಾಕಿಂಗ್ ರೈಟ್. ಮ್ಯೂಸಿಕ್ ಕೂಡ ಕೊಡ್ತಾ ಇದ್ದಾರೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ 3 ವೇರಿಯೇಷನ್ ಮ್ಯೂಸಿಕ್ಸ್ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ಕಾರ್ ಬಂದು. ಹಾಗೆ ಥ್ರೋ ವಾಚ್ ಕೂಡ ಕಂಟ್ರೋಲ್ ಮಾಡ್ಬೋದು. ಸೊ ನಾವು ಇವಾಗ ಇದನ್ನ ರಿಯಲಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಮಗೆ ಇವಾಗ ಕಾರನ್ನು ಲೆಫ್ಟ್ ರೈಟ್ ಹಾಗೆ ಲ್ಯಾಟ್ರಲ್ 360 ರೊಟೇಷನ್ ಟರ್ನ್ ಮಾಡಬೇಕಾದ್ರೆ ನಮ್ಮದು ಹ್ಯಾಂಡ್ ಗೇಷಸ್ ಈ ಥರ ಗೈರ ಮೂಮೆಂಟ್ಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಕಾರ್ ಬಂದು ಆಟೋಮೆಟಿಕ್ ಆಗಿ ಲೆಫ್ಟ್ ರೈಟ್ ಮೂವ್ ಆಗುತ್ತೆ. ನೋಡಿ ಇವಾಗ ಆನ್ ಮಾಡಿದ್ದೀನಿ.
ರಿಮೋಟ್ನ ಆನ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಸ್ಟಾಪ್ ಆಯಿತು, ಫಾರ್ವರ್ಡ್ ಹೋಗ್ತಾ ಇದೆ, ಸ್ಟಾಪ್, ಬ್ಯಾಕ್ವರ್ಡ್, ಸೈಡ್. ಇದು ವಾಚ್ ಬಂದು ತುಂಬಾ ಚೆನ್ನಾಗಿದೆ. ಇದರದು ನೋಡಿರ್ಬೋದು ವೀಡಿಯೋದಲ್ಲಿ. ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಎಫೆಕ್ಟಿವ್ ಆಗಿದೆ. ಹಾಗೆ ಲ್ಯಾಗ್ ಅಷ್ಟೊಂದಿಲ್ಲ, ಸ್ವಲ್ಪ ಲ್ಯಾಗ್ ಇದೆ, ಬಟ್ ಚೆನ್ನಾಗಿದೆ ಬಂದುಬಿಟ್ಟು. ಸೊ ನಾನು ಇವಾಗ ಈ ರಿಮೋಟ್ನ ಯೂಸ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ತೇನೆ. ಫಸ್ಟ್ ಆನ್ ಮಾಡಿದೆ, ಓಕೆ. ಕ್ರ್ಯಾಬ್ ಆಫ್ ನೋಡಿ, ನನಗಂತೂ ಇವತ್ತಿನ ಈ 4-wheel ಡ್ರೈವ್ ಕಾರ್ ಬಂದು ತುಂಬಾ ಇಷ್ಟ ಆಯಿತು. ಸೊ ತುಂಬಾ ಇದರ ಫಂಕ್ಷನಾಲಿಟಿ ಭಾರಿ ಚೆನ್ನಾಗಿದೆ. ಹಾಗೆ ಇದರಲ್ಲಿ ವಾಟರ್ ಸ್ಪ್ರೇ ಕೂಡ ಕೊಡ್ತಾ ಇದ್ದಾರೆ. ಸೊ ಇವಾಗ ಆನ್ ಮಾಡಿದ ತಕ್ಷಣ ನೋಡಿ, ಬಿಲೋ 13 ಇಯರ್ಸ್ ಇದ್ದು ಈ ಕಾರ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂತಿದ್ರೆ ಪೇರೆಂಟ್ಸ್ ಅಡ್ವೈಸ್ ಇಟ್ಕೊಂಡು ಈ ಕಾರ್ ಜೊತೆ ಆಟಾಡಿ, ಯಾಕಂದರೆ ಕಾರ್ ತುಂಬಾ ಸ್ಪೀಡ್ ಇದೆ. ಸೊ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ, ಹುಷಾರಾಗಿರಬೇಕಾಗ್ತದೆ. ನನಗೆ ಈ ಕಾರ್ ಬಂದು ತುಂಬಾ ಇಷ್ಟ ಆಯಿತು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾರಿಗಾರು ಬೇಕಂತಿದ್ದಾರೆ ನನ್ನ ಲಿಂಕನ್ನು ಯೂಸ್ ಮಾಡಿ ನಿಮಗೆ ಬೈ ಮಾಡ್ಬೋದು. ಸೊ 1000 ರೂಪೀಸ್ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ ಕಾರ್ ಬಂದುಬಿಟ್ಟು, ವರ್ತ್ ಅಂತ ಅನ್ಬೋದು. ಹಾಗೆ ಇದರ ಕ್ವಾಲಿಟಿ, ಇದರ ಪ್ರೈಸಿಗೆ ತುಂಬಾ ವ್ಯಾಲ್ಯೂ ಫಾರ್ ಮನಿ ಚೆನ್ನಾಗಿದೆ ಕೂಡ. ಸೊ ಐ ಹೋಪ್ ಇವತ್ತಿನ ಒಂದು ಕ್ರೇಜಿ ಆದ ಈ 4-wheel ಡ್ರೈವ್ ಕಾರ್ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಇಷ್ಟವಾದಲ್ಲಿ ನೀವು ಮಾಡಬೇಕಾಗಿರೋದು ಕನ್ನಡ ಅನ್ಬಾಕ್ಸಿಂಗ್ ಚಾನಲ್ ಸಬ್ಸ್ಕ್ರೈಬ್. ಹಾಗೆ ಸಿಗೋಣ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಗ್ಯಾಜೆಟ್ ಜೊತೆ. ಅಲ್ಲಿ ತನಕ ಧನ್ಯವಾದಗಳು.